ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಓಹರು ನೋಡಯ್ಯ ಊರಿಲಿಂಗ ದೇವ, ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು. ಎಂತಹ ಒಂದು ಅದ್ಭುತವಾದ ಮಾತನ್ನ ಉರಿಲಿಂಗ ದೇವರು ತಮ್ಮ ವಚನದಲ್ಲಿ ಹೇಳಿಕೊಂಡಿದ್ದಾರೆ. ಉರಿಲಿಂಗ ದೇವರ ಈ ವಚನದಲ್ಲಿ ಲಕ್ಷಾಂತರ ಜನ ಹುಟ್ಟಿ ಬದುಕಿ ಯಾವುದೇ ಸಾಧನೆ ಮಾಡದೆ ಇಹಲೋಕವನ್ನ ಮುಗಿಸಿರೋದನ್ನ ನಾವು ನೋಡಬಹುದು. ಅಂದ್ರೆ ಎಷ್ಟೋ ಜನ ಹುಟ್ಟುತ್ತಾರೆ, ಎಷ್ಟೋ ಜನ ಸಾಯ್ತಾರೆ. ಆದರೆ ಏನು ಪ್ರಯೋಜನ? ಇವತ್ತು ಕೂಡ ನಮ್ಮ ಕಣ್ಣು ಮುಂದೆ ನಮ್ಮ ಸುತ್ತಮುತ್ತ ಅನೇಕರು ಉಸಿರಾಡ್ತಾರೆ, ಆದರೆ ವಾಸ್ತವವಾಗಿ ಅವ್ರು ಸತ್ತೋಗ್ಬಿಟ್ಟಿರ್ತಾರೆ. ಆದರೆ ಎಷ್ಟೋ ಜನ ಸಾವಿರಾರು ವರ್ಷಗಳ ಹಿಂದೆನೇ ಅವರು ಹೋಗ್ಬಿಟ್ಟಿರ್ತಾರೆ, ಆದರೆ ಅವರ ತತ್ವ ಸಿದ್ಧಾಂತಗಳಲ್ಲಿ ಇವತ್ತು ಕೂಡ ನಮ್ಮ ಒಳಗೆ ಜೀವಂತವಾಗಿ ಉಳ್ಕೊಂಡಿದ್ದಾರೆ. ಅದರ ಅರ್ಥ, ಶರಣರು ಪುಣ್ಯದಂತೆ ಬಂದು ಜ್ಞಾನದಂತೆ ಇದ್ದು ಮುಕ್ತಿಯಂತೆ ಹೋದವರು. ಶರಣರ ಹಾದಿಯಲ್ಲಿ ನಡೆದು ಕೋಟಿಗೊಬ್ಬ ಶರಣ ಅಂತ ಅನಿಸ್ಕೊಂಡವರು, ನಾವೆಲ್ಲ ಕಂಡಂತಹ ನಮ್ಮ ಬದುಕಿನಲ್ಲಿ ಹತ್ತಿರದಿಂದ ನೋಡಿದಂತಹ ನಡೆದಾಡುವ ದೇವರೆನಿಸಿಕೊಂಡ ಪರಮಪೂಜ್ಯರು ಶ್ರೀ ಶಿವಕುಮಾರ ಸ್ವಾಮಿಗಳು ಮತ್ತು ಸರಳ ಸಜ್ಜನಿಕೆಯ ಹರಿಕಾರರು ಅಂತ ಅನಿಸ್ಕೊಂಡಿರ್ತಕ್ಕಂತಹ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು, ಇಂಥವರ ಕೃಪಾಶೀರ್ವಾದ ನಮ್ಮ ಒಂದು ಜೀವಮಾನಕ್ಕೆ ನಮ್ಮೆಲ್ಲರಿಗೂ ಸಿಕ್ತಲ್ಲ ಅನ್ನೋದೇ ನಮ್ಮ ಪುಣ್ಯ ಅಂತ ನಾವು ಅಂದ್ಕೊಳ್ಬೇಕು.